ಮಹಾರಾಷ್ಟ್ರದ ಮಹಾ ತೀರ್ಪು ಹೊರಬಿದ್ದಿದೆ. ಐತಿಹಾಸಿಕ ಗೆಲುವನ್ನ ಕಂಡುಕೊಂಡಿದೆ ಮಹಾಯುತಿ. ಚುನಾವಣೆಯ ಲೆಕ್ಕಾಚಾರವನ್ನ ನೋಡೋದಾದ್ರೆ ಬಿಜೆಪಿ ನಂಬರ್ 1 ನೋಡಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಮಹಾರಾಷ್ಟ್ರದ ಮಹಾ ತೀರ್ಪು ಹೊರಬಿದ್ದಿದೆ. ಈ ಬಾರಿ ಐತಿಹಾಸಿಕ ಗೆಲುವನ್ನ ಕಂಡುಕೊಂಡಿದೆ ಮಹಾಯುತಿ. ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಭರ್ಜರಿಯಾಗಿ ಅಧಿಕಾರದ ಗದ್ದುಗೆಯನ್ನ ಏರಲಿಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂತಾ ಇದೆ. ಇನ್ನು 288 ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳಿರುವಂಥದ್ದು. ಇದರಲ್ಲಿ ಅಧಿಕಾರದ ಗದ್ದುಗೆಯನ್ನ ಏರಬೇಕು ಅಂತಂದ್ರೆ ಮ್ಯಾಜಿಕ್ ನಂಬರ್ 145. ಈಗ ತ್ರಿಬಲ್ ಡಿಜಿಟ್ ಒಂದಿಗೆ ಮಹಾ ವಿಕಾಸ್ ಅಘಾಡಿಯನ್ನ ಈ ಬಾರಿ ಉಡೀಸ್ ಮಾಡಿದೆ. ಅಂದ್ರೆ ಒನ್ ಸೈಡೆಡ್ ಚುನಾವಣೆಯ ಒಂದು ಪರಿಸ್ಥಿತಿಯ ಉತ್ತರ ಸಿಕ್ಕಿಬಿಟ್ಟಿದೆ. ಆದರೆ ಚುನಾವಣೆಯ ಲೆಕ್ಕಾಚಾರವನ್ನ ನೋಡೋದಾದ್ರೆ ಬಿಜೆಪಿ ನಂಬರ್ 1 ನೋಡಿ. ಅದುವೇ ಮಹಾರಾಷ್ಟ್ರ ಚುನಾವಣೆಯ ಸ್ಟ್ರೈಕ್ ರೇಟ್. ಈ ಬಾರಿ ಬಿಜೆಪಿ ಸ್ಪರ್ಧೆ ಮಾಡಿರುವಂಥದ್ದು 149 ಕ್ಷೇತ್ರದಲ್ಲಿ. ಇದರಲ್ಲಿ 132 ಕ್ಷೇತ್ರದಲ್ಲಿ ಬಿಜೆಪಿ ಭರ್ಜರಿಯಾಗಿ ಗೆದ್ದು ಬಿಟ್ಟಿದೆ. ಹಾಗಾದ್ರೆ ಯಾವ ಪಕ್ಷಗಳು, ಮೈತ್ರಿ ಬಣಗಳು ಏನೇನಿದೆಯಲ್ಲ, ಎಷ್ಟೆಷ್ಟು ಸ್ಟ್ರೈಕ್ ರೇಟ್ಗಳನ್ನ ಪಡ್ಕೊಂಡಿದೆ, ಇದರ ಕಂಪ್ಲೀಟ್ ಲೆಕ್ಕಾಚಾರದ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಹಾರಾಷ್ಟ್ರದಲ್ಲಿ ಆಡಳಿತಾರೂಢ ಬಿಜೆಪಿ ಮೈತ್ರಿಕೂಟ ಮಹಾಯುತಿ ಎದುರಾಳಿ ಕೂಟವನ್ನ ಆಹುತಿ ಪಡೆದಿದೆ. ಒನ್ ಸೈಡ್ ಮ್ಯಾಚಿನಲ್ಲಿ ಕಾಂಗ್ರೆಸ್ನ ಬಣ ಇದೆಯಲ್ಲ, ಉದ್ಭವ್ ಸೇನೆ ಶರದ್ ಪವಾರ್ ಅವರ ಎನ್ಸಿಪಿಯನ್ನ ಉಡೀಸ್ ಮಾಡಿದೆ. ಮತಗಟ್ಟೆ ಸಮೀಕ್ಷೆಗಳ ಲೆಕ್ಕಾಚಾರವನ್ನ ಮೀರಿ ಮೋದಿ ಟೀಮ್ ಇದೇ ಮೊದಲ ಬಾರಿಗೆ ಡಬಲ್ ಸೆಂಚುರಿಯನ್ನ ಕ್ರಾಸ್ ಮಾಡಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಈ ಬಾರಿ ಬಹಳ ಮೇಜರ್ ಆಗಿ ಕಂಡು ಬಂದಿದ್ದೇ ಸ್ಟ್ರೈಕ್ ರೇಟ್ ನೋಡಿ. ಮಹಾರಾಷ್ಟ್ರದಲ್ಲಿ ಹೊಸ ಇತಿಹಾಸವನ್ನ ಬರೆದಿದೆ ಬಿಜೆಪಿಯ ಸ್ಟ್ರೈಕ್ ರೇಟ್. ಇದರ ಲೆಕ್ಕದಲ್ಲೂ ಕೂಡ ಬಿಜೆಪಿ ನಂಬರ್ 1 ಸ್ಥಾನವನ್ನ ಗಳಿಸಿದೆ. ಇನ್ನು ಬಿಜೆಪಿ ಸ್ಪರ್ಧಿಸಿದ್ದು 149 ಕ್ಷೇತ್ರಗಳಲ್ಲಿ, ಗೆದ್ದಿದ್ದು 132ರಲ್ಲಿ. ಒಟ್ಟಲ್ಲಿ ಸ್ಟ್ರೈಕ್ ರೇಟ್ ಅನ್ನ ನೋಡೋದಾದ್ರೆ 88.6ರಷ್ಟು. ಇನ್ನು ಶಿವಸೇನೆಯ ಶಿಂದೆ ಬಣ ಸ್ಪರ್ಧಿಸಿದ್ದು 80 ಕ್ಷೇತ್ರದಲ್ಲಿ, ಗೆದ್ದಿದ್ದು 47ರಲ್ಲಿ. ಒಟ್ಟಲ್ಲಿ ಸ್ಟ್ರೈಕ್ ರೇಟ್ 71.3% ಇದೆ. ಇನ್ನು ಅಜಿತ್ ಪವಾರ್ ಅವರ ಎನ್ಸಿಪಿ ಸ್ಪರ್ಧಿಸಿದ್ದು 59 ಕ್ಷೇತ್ರ, ಗೆದ್ದಿದ್ದು 41 ಕ್ಷೇತ್ರದಲ್ಲಿ. ಇನ್ನು ಸ್ಟ್ರೈಕ್ ರೇಟ್ ಆಗಿರೋದು 69.5%. ಈ ಮೂಲಕ ಮಹಾ ಸಿಂಹಾಸನ ಮಹಾಯುತಿಯ ಪಾಲಾಗಿದೆ. ಇದು ಎನ್ಡಿಎದ ಕಥೆಯಾದ್ರೆ ಇನ್ನು ಮಹಾ ವಿಕಾಸ್ ಒಕ್ಕೂಟದ ಕಥೆಯೇ ಬೇರೆ ನೋಡಿ. ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ದು 100 ಕ್ಷೇತ್ರಗಳಲ್ಲಿ, ಗೆದ್ದಿದ್ದು 16ರಲ್ಲಿ. ಸ್ಟ್ರೈಕ್ ರೇಟ್ ಕೇವಲ 16. ಶಿವಸೇನೆಯ ಉದ್ಧವ್ ಠಾಕ್ರೆ ಸ್ಪರ್ಧೆ ಮಾಡಿದ್ದು 94 ಕ್ಷೇತ್ರಗಳಲ್ಲಿ, ಗೆದ್ದಿದ್ದು ಕೇವಲ 20ರಲ್ಲಿ. ಈ ಮೂಲಕ ಸ್ಟ್ರೈಕ್ ರೇಟ್ 21.3ರಷ್ಟು. ಇನ್ನು ಶರದ್ ಪವಾರ್ ಅವರ ಎನ್ಸಿಪಿ ಸ್ಪರ್ಧೆ ಮಾಡಿದ್ದು 86 ಕ್ಷೇತ್ರಗಳಲ್ಲಿ, ಗೆದ್ದಿದ್ದು ಕೇವಲ 10ರಲ್ಲಿ. ಈ ಮೂಲಕ ಸ್ಟ್ರೈಕ್ ರೇಟ್ ಕುಸಿದಿದ್ದು 11.6%. ಒಟ್ಟಲ್ಲಿ ಸ್ಟ್ರೈಕ್ ರೇಟ್ ಕುಸಿದಿದ್ದೇ ಅಘಾಡಿ ಪಲ್ಟಿಗೆ ಮೂಲ ಕಾರಣ. ಇದರಿಂದ ಬಿಜೆಪಿ ಮತ್ತೊಮ್ಮೆ ಸೆಂಚುರಿಯನ್ನ ಬಾರಿಸಿದೆ. ಸ್ಪರ್ಧೆ ಮಾಡಿದ್ದ 149 ಕ್ಷೇತ್ರಗಳಲ್ಲಿ 80% ಕ್ಷೇತ್ರವನ್ನ ಗೆದ್ದು ಬೀಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿಯ ಮಹಾರಾಷ್ಟ್ರ ಚುನಾವಣೆಯ ಸ್ಟ್ರೈಕ್ ರೇಟ್ಗಳು ಹೇಗಿತ್ತು ಅಂತ. ಒಟ್ಟಲ್ಲಿ ಮಹಾ ವಿಕಾಸ್ ಅಘಾಡಿಗೆ ದೊಡ್ಡ ಮರ್ಮಾಘಾತ ಆಗಿರುವಂಥದ್ದೇ ಈ ಬಾರಿಯ ಚುನಾವಣೆಯ ಸ್ಟ್ರೈಕ್ ರೇಟ್ ಕುಸಿದಿರೋದ್ರಿಂದ. ಒಟ್ಟಲ್ಲಿ ಬಿಜೆಪಿಗೆ RSS ಸಂಘ ಪರಿವಾರದ ಹಿಂದುತ್ವದ ನೆಲೆ ಸ್ಟ್ರಾಂಗ್ ಆಗಿ ಪ್ಲಸ್ ಆಯ್ತಾ, ಅಥವಾ ಶಿಂದೆಯ ಪ್ರಚಾರ, ದೊಡ್ಡ ಮಟ್ಟದ ಈ ಬಾರಿಯ ಚುನಾವಣಾ ತಂತ್ರಗಳು ಪ್ಲಸ್ ಆಯ್ತಾ ಗೊತ್ತಿಲ್ಲ. ಒಟ್ಟಲ್ಲಿ ಮಹಾಯುತಿ ಅಧಿಕಾರದ ಗದ್ದುಗೆಯನ್ನ ಏರ್ತಾ ಇದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.